ನಾವು ಇವತ್ತು ಡಿಸ್ಕಸ್ ಮಾಡೋಣಂತ ವಯಸ್ಸಿನ ಮೇಲಿನ ಸಮಸ್ಯೆಗಳು. ಮೇಲಿನ ಸಮಸ್ಯೆಗಳು. ಈ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರ ಎಲ್ಲಾ ಎಕ್ಸಾಮ್ ಒಳಗೂ ಬಂದಂತ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದಾಗ ಈ ಚಾಪ್ಟರ್ ಮೇಲೆ ಕಡ್ಡಾಯವಾಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂತ ಹೇಳ್ಬಹುದು. ಅಂತ ಒಂದು ದೊಡ್ಡ ಚಾಪ್ಟರ್ ಇದು. ಇಲ್ಲಿ ಎರಡು ವಿಧಾನದ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಎರಡು ವಿಧಾನದ ಮೇಲೆ ಹೆಚ್ಚಾನೆಚ್ಚು ಪ್ರಶ್ನೆಗಳು ಬರ್ತಾವ. ಇಲ್ಲಿ ನಂತರ ಅಥವಾ ಆಫ್ಟರ್ ಎರಡು ಒಂದೇ, ಆಫ್ಟರ್ ಮತ್ತೆ ಇಲ್ಲಿ ಈ ಹಿಂದೆ ಬಿಫೋರ್ ಇದ್ದಾಗ ಮತ್ತು ನಂತರ ಹಿಂದೆ ಮತ್ತು ನಂತರ ಇದ್ದಾಗ ಯಾವ ರೀತಿ ಅಂದ್ರೆ ಆಫ್ಟರ್ ಇದ್ದಾಗ ಎಕ್ಸ್ ಪ್ಲಸ್ ಮಾಡಬೇಕು, ಎಕ್ಸ್ ಪ್ಲಸ್ ಎಕ್ಸ್ ಅನ್ಕೋಬೇಕು. ಪ್ಲಸ್ ಇಲ್ಲ ಅಂತ ಅಂದ್ರೆ ಹಿಂದೆ ಅಂದಾಗ ಮೈನಸ್. ಯಾವ ಎರಡು ಎ ಮೈನಸ್ ಬಿ ಮೈನಸ್ ಮಾಡಬೇಕು. ಹಿಂದೆ ಇದ್ರ ತಲೆ ಇಟ್ಕೊಂಡ್ಬಿಟ್ರಿ, ಹಿಂದೆ ಇದ್ರ ಮೈನಸ್ ಮಾಡಬೇಕು. ನಂತರ ಬಳಿಕ, ನಂತರ ಅಥವಾ ಬಳಿಕ ಅಂದ್ರ ಏನ್ ಇಟ್ಕೋಬೇಕಪ್ಪ ಅಂತಂದ್ರ ಪ್ಲಸ್ ಮಾಡಬೇಕು ಅನ್ನೋದು ಇದು ತಿಳಿಯಿರಲಿ. ಇವತ್ತು ನಂತರದ ಮೇಲೆ ಇಲ್ಲಿ ಯಾವುದೇ ತರನಾದ ಫಾರ್ಮುಲಾಗಳು, ನೋ ಫಾರ್ಮುಲಾಸ್. ಈ ಚಾಪ್ಟರ್ ಓನ್ಲಿ ಫಾರ್ ದ ಡಿಸ್ಕಸ್ ವಿತ್ ದ ಶಾರ್ಟ್ಕಟ್ ಮೆಥಡ್. ಶಾರ್ಟ್ಕಟ್ ಮೆಥಡ್ ಮೇಲೆ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಯಾವುದೇ ತರಹದ ಒಂದೇ ಒಂದು ಫಾರ್ಮುಲಾಸ್ ಇಲ್ಲ, ಓನ್ಲಿ ಫಾರ್ ದ ಶಾರ್ಟ್ಕಟ್ ಮೆಥಡ್. ಲೆಟ್ ಅಸ್ ಸ್ಟಾರ್ಟ್ ದ ಒನ್ ಕ್ವಶನ್. ಯಾವ ರೀತಿ ಬರ್ತಾವ, ಎಲ್ಲಿ ಹೆಂಗ್ ಬಿಡಿಸ್ಬೇಕಂತ ನೋಡೋಣ ಅಂತ. ಕ್ವಶನ್ ಮೇಲೆ ಆನ್ಸರ್ ಇರುತ್ತೆ. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಿದ್ರೆ ಏನನ್ನ ಕೊಟ್ಟಿದ್ದಾನೆ, ಏನ್ ಕಂಡು ಹಿಡ್ಬೇಕಂತ ಗೊತ್ತಾದ್ರೆ ಅಲ್ಲೇ ನಮಗ ಸೊಲ್ಯೂಷನ್ ಸಿಕ್ಕಾಗೆ. ಇಲ್ಲಿ ಬಿಡಿಸೋಣ ಅಂತ. ಕ್ವಶನ್ ನಂಬರ್ 1, ತಂದೆಯ ವಯಸ್ಸು ಆತನ ಮಗನ ಈಗಿನ ವಯಸ್ಸಿನ 3ರಷ್ಟಿದೆ. ಇಲ್ಲಿಂದ 4 ವರ್ಷಗಳ ನಂತರ ತಂದೆ ಮಗನ ವಯಸ್ಸಿನ ಅನುಪಾತ ಅನುಕ್ರಮವಾಗಿ 13:5 ಆಗುತ್ತದೆ. ಹೀಗಿದ್ದರೆ ತಂದೆಯ ಈಗಿನ ವಯಸ್ಸು ಎಷ್ಟು? ದ ಏಜ್ ಆಫ್ ದ ಫಾದರ್ ಇಸ್ 3 times ದ ಏಜ್ ಆಫ್ ಹಿಸ್ ಸನ್ ಅಂತ ಹೇಳ್ತೀವಿ. 3 times the age of his son. For year for now the ratio of the age father and son will be 13:5 respectively. What is the present age of the father ಅಂತ ಕೇಳಿದ್ರೆ ಫಾದರ್ ಏಜ್ ಅನ್ನ ಕಂಡುಹಿಡಿ ಅಂತ ಕೇಳಿದಾರೆ. ಇಲ್ಲಿ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣ ಅಂತ. ಆಪ್ಷನ್ ಎ 40, ಆಪ್ಷನ್ ಬಿ 48, ಸಿ 42, ಡಿ 52. ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ಸ್. ಏನೆಲ್ಲ ಕೊಟ್ಟಿದ್ದಾನ ನೋಡಿದ್ವಿ. ಇಲ್ಲಿ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣ ಅಂತ. ಇಲ್ಲಿ ತಂದೆಯ ವಯಸ್ಸು ಆತನ ಮಗನ ಈಗಿನ ವಯಸ್ಸಿನ 1/3 ಅಂತಿದೆ. 1/3 ಅಂತಂದಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಬರ್ಕೊಂಡ್ಬಿಡೋದು. ತಂದೆ ಇಲ್ಲಿ ಮಗ, ತಂದೆ ಇಲ್ಲಿ ಮಗ ಬರ್ಕೊಂಡು ಎಷ್ಟೆಷ್ಟಿದೆ, ತಂದೆಯ ಮಗನ ಏಜು ಏನಾಗಿರಲಿ ನಮಗೆ ಎಕ್ಸ್ ಆಗಿರಲಿ. ಎಕ್ಸಾಮ್ ಒಳಗ ಹಿಂಗ ಬರೆಯೋದು ಬೇಡ, ಡೈರೆಕ್ಟ್ ಆಗಿ ಬರೆಯೋದು. ಯಾವ ರೀತಿಯಾಗಿ ಆಗಿರಲಿ, ಎಕ್ಸ್ ಆಗಿರಲಿ. ಇವನ ಮಗನ 3ರಷ್ಟಿದೆ. ಈ ಎಕ್ಸ್ ಮಗ ಅಂತಂದ್ರೆ 3ರಷ್ಟಿದೆ. ನಂತರ 4 ವರ್ಷಗಳ ನಂತರ ನಂತರ ನಾನು ಏನ್ ಹೇಳಿದ್ದೆ, ಪ್ಲಸ್ ಅಂತ ಹೇಳಿದ್ದೆ. ಪ್ಲಸ್ 4 ವರ್ಷ ನಂತರ ಅಂದ್ರೆ ಇದಕ್ಕ ಪ್ಲಸ್ ಮಾಡೋಣ ಅಂತ. ಈ ಕಡೆ ಬೋತ್ ಸೈಡ್ ಎರಡು ಬೈ 4. ಅಂಡ್ 4 ವರ್ಷಗಳ ನಂತರ ಎಷ್ಟಾಗುತ್ತೆ, ಅನುಪಾತವು ಅನುಕ್ರಮವಾಗಿ 13:5 ಆಗುತ್ತದೆ. 13:5 ಆಗುತ್ತದೆ. ಇಲ್ಲಿ ನಾನು ಏನನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತ. ಕ್ರಾಸ್ ಮಲ್ಟಿಪ್ಲಿಕೇಶನ್ 3x ಪ್ಲಸ್ ಹೋಲ್ ಬ್ರಾಕೆಟ್ 5 ಈಕ್ವಲ್ ಟು 13 ಹೋಲ್ ಬ್ರಾಕೆಟ್ x ಪ್ಲಸ್ 4. ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 3 5 3 15 x 4 5 20 ಈಕ್ವಲ್ ಟು 13 x ಅಂತಂದ್ರೆ 13x 13 4 52 13 4 52. ಇಲ್ಲಿ ಸಿಂಪ್ಲಿಕೇಶನ್ ಮಾಡೋಣಂತ. 15x ಮೈನಸ್ 13x ಅಂದ್ರೆ 2x ಈಕ್ವಲ್ ಟು 20 52 20 ಈ ಕಡೆ ಬಂತಂದ್ರೆ
ಇದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಮೈನಸ್ ಅಂತಂದ್ರೆ 52 ಮೈನಸ್ 20 32. ಎಕ್ಸ್ ಈಕ್ವಲ್ ಟು 32 ಡಿವೈಡಿಂಗ್ ಬೈ 2. ಎರಡು ಒಂದ್ಲೆ, ಎರಡಷ್ಟಲೆ, 2 16 32. ಎಕ್ಸ್ ಈಕ್ವಲ್ ಟು 16. ಇದು ಮಗನ ವಯಸ್ಸು ಇತ್ತು. ನಂತರ ತಂದೆಯ ವಯಸ್ಸು 3ರಷ್ಟಿದೆ ಅಂತಂದಾಗ 3x ಅಂದ್ರೆ 3 ಇಂಟು 16. 3 ಇಂಟು 16 ಅಂದ್ರೆ 3 ಇಂಟು 16 48. ತಂದೆಯ ಈಗಿನ ವಯಸ್ಸು ನಂತರದ ವಯಸ್ಸು 48. ಲೆಟ್ ಅಸ್ ಸಾಲ್ವ್ ದಿಸ್ ಸೆಕೆಂಡ್ ಕ್ವೆಶ್ಚನ್. ತಂದೆಯ ವಯಸ್ಸು ಆತನ ಮಗನ ಈಗಿನ ವಯಸ್ಸಿನ 5ರಷ್ಟಿದೆ. ಇಲ್ಲಿಂದ 2 ವರ್ಷಗಳ ನಂತರ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಅನುಕ್ರಮವಾಗಿ 4:1 ಆಗುತ್ತದೆ. ಹೀಗಿದ್ದರೆ ಮಗನ ಈಗಿನ ವಯಸ್ಸು ಎಷ್ಟು? ದ ಏಜ್ ಆಫ್ ದ ಫಾದರ್ ಈಸ್ ದ 5 ಆಫ್ ಹಿಸ್ ಸನ್ ಆಫ್ಟರ್ 2 years from here. 2 years from here, the ratio of age of father and son will the 4:1 respectively. What is the present age of the son? Question number answer A 6, B 8, D option C ಇದೆ 10, D 5. Let us solve this problem. ಯಾವ ರೀತಿಯಾಗಿ ಏನನ್ನ ಕಂಡುಹಿಡಿಯೋಣ ನಂತರ ಅಂತಂದಿದ್ದಾನ ನಮಗೊಂದ್ ತಲೆಯಲ್ಲಿ ಬಂತು ಪ್ಲಸ್ ಮಾಡ್ಬೇಕಂತೇಳಿ. ಎಷ್ಟು ವರ್ಷಗಳ ನಂತರ? 2 ವರ್ಷ ಅಂತಂದರೆ ಅನುಕ್ರಮ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಇದೆ ಅಂತ ಹೇಳಿದ್ದೆ. ಮಗನ ವಯಸ್ಸು ಏನಾಗಿರಲಿ ನಮಗೆ, ಮತ್ತೆ ಮಗನ ವಯಸ್ಸು ಏನಾಗಿರಲಿ? ಎಕ್ಸ್ ಆಗಿರಲಿ ಅಂದಾಗ ನಾನು ಇಲ್ಲಿ ಮಗ ಬರೀತೀನಿ, ಇಲ್ಲಿ ತಂದೆ ಬರೀತೀನಿ. ತಂದೆ ಮಗನ ವಯಸ್ಸು ಅಂತ ಕೇಳಿದಾರ. ಇಲ್ಲಿ ತಂದೆಯ 5ರಷ್ಟಿದೆ ಅಂತ ಕೇಳಿದಾರ. ಮಗ ಎಕ್ಸ್ ಆಗಿದ್ದರೆ ತಂದೆ ಇವನ 5ರಷ್ಟಾಗಿರುತ್ತಾನೆ ಅಂತೇಳಿ. 5ರಷ್ಟಾಗಿರ್ತಾನೆ. ಎಷ್ಟು ವರ್ಷಗಳ ನಂತರ ಅನುಕ್ರಮವಾಗಿ ಕೇಳಿದ್ದಾರೆ? 2 ವರ್ಷಗಳ ನಂತರ. ಈ ಕಡೆ ಮತ್ತು 2 ವರ್ಷ ಮಲ್ಟಿಪ್ಲೈ ಪ್ಲಸ್ ಮಾಡೋಣಂತ. ಇಲ್ಲಿ 4:1 ಆಗಿದೆ. ತಂದೆ 4 ಪಟ್ಟು ಆದರೆ ಮಗ 1 ಪಟ್ಟು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮಗ 1 ಕೊಟ್ಟಿದ್ದಾರೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತ. 5x plus 2 equal to ಇಲ್ಲಿ 4 ಹೋಲ್ ಬ್ರಾಕೆಟ್ 1 ಈ ಕಡೆ 2 ಇಲ್ಲಿ 1 ಇರುತ್ತೆ. ಇಲ್ಲಿ 5x plus 2 equal to 4x plus 8 4 into 2 8 ಅಂತಂದ್ರೆ 5x minus 4x ಅಂತಂದ್ರೆ x ಉಳಿತು. ಇಲ್ಲಿ ಈ ಕಡೆ ಬಂತಂದ್ರೆ ಇದು ಮೈನಸ್ ಆಗುತ್ತೆ. 8 minus 2 ಅಂದ್ರೆ x equal to 6. ಮಗನ ಈಗಿನ ವಯಸ್ಸು ಅಂತಾರೆ 6 ವರ್ಷಗಳು ಅಂತೇಳಿ. ಮಗನ ಈಗಿನ ವಯಸ್ಸು ಎಷ್ಟು? 6 ವರ್ಷ. ಯಾರಾದ್ರೂ ನೋಟ್ಸ್ ಮಾಡೋರಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ನೋಟ್ಸ್ ಮಾಡ್ಕೋಬಹುದು. ಕಮೆಂಟ್ ಬಾಕ್ಸ್ ಓಪನ್ ಇದೆ. ಇಲ್ಲಿ ವಿಡಿಯೋನ ನಾನು ಕ್ವಶನ್ ಓದಿದ ತಕ್ಷಣ ವಿಡಿಯೋನ ಪಾಸ್ ಮಾಡಿ ಯಾರಾದ್ರೂ ಬಿಡಿಸಿ ನಮ್ಮ ಮೆಥಡ್ ನಿಮ್ಮ ಮೆಥಡ್ಗೆ ಡಿಫ್ರೆನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಈ ರೀತಿಯಾಗಿ ಬಿಡಿಸಬಹುದು ಅಂತ ಹೇಳ್ಬಹುದು. ಇದು ನಾ ತಿಳಿಯೋ ಮೆಥಡ್ ಅಲ್ಲಿ ಬಿಡಿಸ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಬಿಡಿಸೋದು 1-2 ಸ್ಟೆಪ್ ಅಲ್ಲಿ ಆನ್ಸರ್ ಇಡಬಹುದು. ಬಟ್ ಎಕ್ಸಾಮ್ ಒಳಗ ಈ ಮೆಥಡ್ ಫಾಲೋ ಅಪ್ ಮಾಡೋದ್ರಿಂದ ಈಸಿ ಆಗುತ್ತೆ ಅಂತ ನಾನು ಈ ಮೆಥಡ್ ಅನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಡಿಸ್ಕಸ್ ವಿತ್ ಕ್ವಶನ್ ನಂಬರ್ 3. ಕುಮಾರ್ ಮತ್ತು ರಾಜನ್ನ ವಯಸ್ಸು 6:7 ಅದರ ಅನುಪಾತದಲ್ಲಿದೆ. 6 ವರ್ಷಗಳ ನಂತರ ಅವರುಗಳ ವಯಸ್ಸಿನ ಅನುಪಾತ 15:7 ಅಷ್ಟಿರುತ್ತದೆ. ಹಾಗಾದ್ರೆ ರಾಜನ್ನ ವಯಸ್ಸು ಎಷ್ಟು? ದ ಏಜ್ ಆಫ್ ದ ಕುಮಾರ್ ಅಂಡ್ ರಾಜನ್ ಆರ್ ಇನ್ ದ ರೇಷಿಯೋ 6:7. ಆಫ್ಟರ್ 6 years the ratio of their age is 15:17. ವಾಟ್ ಈಸ್ ದ ಏಜ್ ಆಫ್ ದ ರಾಜನ್ ಅಂತ ಕೇಳಿದಾನೆ. ಇಲ್ಲಿ ಏನನ್ನ ನಾವು ನೋಡಿದೀವಿ, ಇಲ್ಲಿ ಐಡೆಂಟಿಫೈ ಮಾಡಿದ್ವಿ ಅಂದ್ರೆ ಆಫ್ಟರ್ ಅಂತ ಐಡೆಂಟಿಫೈ ಮಾಡಿದೀವಿ. ನಂತರ ಅಂತ ಬಂದತ್ತೆ ಅಂದ್ರೆ ನಾವ್ ಏನ್ ಮಾಡ್ಬೇಕು, ತಲೆಯಲ್ಲಿ ಪ್ಲಸ್ ಮಾಡಬೇಕು ಅನ್ನೋ ತಲೆಯಲ್ಲಿ ಬಂದ್ಬಿಡ್ಬೇಕು.
ಪ್ಲಸ್ ಮಾಡ್ಬೇಕು ಅಂತ ಹೇಳಿ ಬಂತು, ಹಿಂದೆ ಇದ್ದಾಗ ಮೈನಸ್ ಮಾಡ್ತೀವಿ, ಪ್ಲಸ್ ಇದ್ದಾಗ ನಂತರ ಅಂದ್ರೆ ಮೈನಸ್, ನಂತರ ಅಂದ್ರೆ ಪ್ಲಸ್ ಮಾಡಬೇಕು, ಹಿಂದೆ ಅಂತಂದ್ರೆ ಮೈನಸ್ ಮಾಡೋದು. ಹಿಂದೆ ಅಂದ್ರೆ ನಾಳೆ ಭಾಗ 2ರಲ್ಲಿ ಆಫ್ಟರ್ ಎಲ್ಲಾ ತರಹದ ಪ್ರಶ್ನೆಗಳನ್ನ ಒಂದೇ ಭಾಗ ವಿಧಾನದಲ್ಲಿ ಬಿಡಿಸೋಣ ಅಂತ ನಂತರದ ಪ್ರಶ್ನೆಗಳನ್ನ. ಓಕೆ, ಇದನ್ನ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣ. ಕುಮಾರ್ ಮತ್ತು ರಾಜನ ವಯಸ್ಸು 6:7 ಆಗಿದೆ. 6:7 ಆಗಿದೆ. ಇಬ್ಬರ ವಯಸ್ಸು ಅಂತಂದ್ರೆ ನಾನು 6 ಅಂತಂದ್ರ ಇಲ್ಲಿ ಕುಮಾರ, ಇಲ್ಲಿ ರಾಜನ್. ಇದಕ್ಕ 6x ಈ ರೀತಿಯ ಬರ್ಕೋಬಹುದು, ಇದಕ್ಕ 7x ಅನ್ಕೋತೀನಿ. ಎಷ್ಟು ವರ್ಷಗಳ ನಂತರ? 6 ವರ್ಷಗಳ ನಂತರ. ಬೋತ್ ಸೈಡ್ ಬೈ ಆಡಿಂಗ್ ದ 6 years. ಎಷ್ಟು ಅನುಪಾತ ಆಗಿದೆ? 15:17 ಆಗಿದೆ. ಒನ್ಸ್ ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆನ್ ಬೋತ್ ಸೈಡ್. 17 into 6x plus 6 equal to 15. 7x plus 15 into 7x plus 6 ಅಂದ್ರೆ ಮಲ್ಟಿಪ್ಲೈ ಮಾಡೋಣ ಅಂತ. 102x plus 102 15 7 15 16 17 15 7 ಅಂತಂದ್ರೆ 105 x 15 6 90. ಇಲ್ಲಿ 102 ಮೈನಸ್ 105 ಹೋದ್ರೆ 3x. ಇಲ್ಲಿ 90 ಮೈನಸ್ 102 ಅಂತಂದ್ರೆ 12. x ಈಕ್ವಲ್ ಟು 12 ಡಿವೈಡಿಂಗ್ ಬೈ 3. 3 ಒಂದೇ 3 4. x ಈಕ್ವಲ್ ಟು 4. x ಈಕ್ವಲ್ ಟು 4 ಅಂತಂದ್ರೆ ನಮಗೆ ಯಾರ ಏಜ್ ಅನ್ನ ಕೇಳಿದಾರೆ? ರಾಜನ್ ಏಜ್ ಅನ್ನ ಕೇಳಿದ್ದಾರೆ. ರಾಜನ್ನ ಏಜ್ ಎಷ್ಟು ಅಂತಂದ್ರೆ 7x ಐತೆ. 7x ಪುಟ್ ಇಂದ x ವ್ಯಾಲ್ಯೂ ಇಂದ x ವ್ಯಾಲ್ಯೂ ಅನ್ನ ನಮ್ಗೆ ಎಷ್ಟು ಸಿಕ್ಕಿದೆ? x ಇಂಟು 4 7 28. ರಾಜನ್ನ ಪ್ರಸ್ತುತ ಏಜ್ ಎಷ್ಟು, ವಯಸ್ಸು ಎಷ್ಟು ಅಂದ್ರೆ 28. ಡಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ನೆಕ್ಸ್ಟ್ ಕ್ವಶನ್. ಈಗಿನ ತಾಯಿಯ ಮತ್ತು ಮಗಳ ವಯಸ್ಸಿನ ಅನುಪಾತ 19:5. 4 ವರ್ಷದ ನಂತರ ಅವರ ವಯಸ್ಸುಗಳ ಅನುಪಾತ 3:1 ಆಗುವುದು. ಈಗ ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ ಅಂತ ಕೇಳಿದಾನಲ್ಲಿ ಮೊತ್ತ ಎಷ್ಟು ಅಂತ ಕೇಳಿದಾನ. ನೌ ದ ರೇಷಿಯೋ ಆಫ್ ದ ಏಜ್ ಇಸ್ ದ ಮದರ್ ಅಂಡ್ ಡಾಟರ್ 19:5. ಆಫ್ಟರ್ 4 years the ratio of their age become 3:1. what is the sum of age and of the mother and daughter ಅಂತ ಹೇಳಿ. A 40 years, B 48, C 42, D ಯಾವುದು ಅಲ್ಲ ಅಂತ ಐತೆ. ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಯಾವ ರೀತಿ ಕೊಟ್ಟಿದ್ದಾನ ನೋಡೋಣ. ಆನ್ಸರ್ ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಐತೆ. ತಾಯಿ ಮತ್ತು ಮಗಳು 19x ಇಷ್ಟು 5x ಅಂದ್ರೆ ಮಗಳು 5 ಆದ್ರೆ ತಾಯಿ 19 ವಯಸ್ಸು ದೊಡ್ಡವಳಾಗಿದ್ದಾಳೆ ಅಂತೇಳಿ. ಎಷ್ಟು ವರ್ಷಗಳ ನಂತರ? 4 ವರ್ಷಗಳ ನಂತರ. ಎಷ್ಟು ಅನುಪಾತ ಆಗಿರ್ತದೆ ಅಂದ್ರೆ ಈಕೆ ತಾಯಿ ಮಗಳು 1 ಪಟ್ಟಿದ್ದರೆ ತಾಯಿ 3 ಪಟ್ಟು ಇರುತ್ತಾಳೆ ಅಂತೇಳಿ. ಒನ್ಸ್ ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆನ್ ಬೋತ್ ಸೈಡ್ಸ್. 19x plus 4 equal to 3 into 5x plus 4. ಇಲ್ಲಿ 1 ಇರುತ್ತೆ, ಏನ್ ಕಾಮನ್ ಆಗಿರುತ್ತೆ, ಏನು ಬರೆಯೋ ಅವಶ್ಯಕತೆ ಇಲ್ಲ. 19x plus 4 equal to 15x plus 3 4 12. 3 4 12 ಅಂತಂದ್ರೆ ಇಲ್ಲಿ 19 ಐತೆ, ಇಲ್ಲಿ x 14 ಐತೆ, ಈ ಕಡೆ ಬಂತಂದ್ರೆ 4x equal to 4, ಈ ಕಡೆ 12 ಆಗುತ್ತೆ 8. x equal to 8 dividing by 4. 8 dividing by 4 ಅಂತಂದ್ರೆ ಇಲ್ಲಿ 4 ಇರ್ತೈತಲ್ಲ 19 4. ಓಕೆ, 4 1 4 2. x ವ್ಯಾಲ್ಯೂ ಎಷ್ಟಿತ್ತು ನಮ್ಗೆ? 2. x ವ್ಯಾಲ್ಯೂ ಅಂತಂದ್ರೆ 2 ಆಯ್ತು. ಇನ್ನ ಮೊತ್ತ ಕೇಳಿದಾನೆ ನಮ್ಗೆ. ಏನನ್ನ ಕೇಳಿದಾನೆ? ಮೊತ್ತ ಕೇಳಿದಾನೆ. ಇಲ್ಲಿ 19x ತಾಯಿಯ ವಯಸ್ಸು,
ತಾಯಿಯ ವಯಸ್ಸು 19x ಅಂತಂದ್ರೆ 19 ಎರಡಲೆ 38 ನಂತರ ಇನ್ನು ಮಗಳ ವಯಸ್ಸು ಇಲ್ಲಿ 19 ಇಂಟು 2 ಎಕ್ಸ್ ವ್ಯಾಲ್ಯೂ 2 ಐತಲ್ಲ 2 ಹಾಕಿದೀವಿ. ನಂತರ ಮಗಳ ವಯಸ್ಸು 5x ಐತೆ. 5x ಅಂತಂದ್ರೆ 5 ಇಂಟು 2 ಈಕ್ವಲ್ ಟು 10. ಇಲ್ಲಿ ಮೊತ್ತ ಕೇಳಿದರೆ ಕೇಳಿದಾರೆ ತಾಯಿಯ ಮಗಳಿನ ವಯಸ್ಸಿನ ಮೊತ್ತ ಅಂತ ಐತೆ. ಮೊತ್ತ ಅಂತಂದ್ರೆ ಎರಡನ್ನ ಕೊಡ್ಸೋಣ. ತಾಯಿಯ ಮೊತ್ತ ಅಂದ್ರೆ ಯಾವಾಗಲೂ ಸಮ್ ಕೂಡಿಸುವುದಂತೆ. 38 ಪ್ಲಸ್ 10 ಈಕ್ವಲ್ ಟು 48. That means the answer given is B is the right answer. B is the right answer. Let us discuss with the next question. Question number 5. ಒಬ್ಬ ಹುಡುಗ ಈಗ ತನ್ನ ತಂದೆಗಿಂತ 1/3 ವಯಸ್ಸಿನವನಾಗಿದ್ದಾನೆ. 12 ವರ್ಷಗಳ ನಂತರ ಆತನ ತನ್ನ ತಂದೆಯ ವಯಸ್ಸಿನ ಅರ್ಧ ವಯಸ್ಸಿನವನಾಗಿರ್ತಾನೆ. ಹಾಗಾದ್ರೆ ಹುಡುಗನ ಈಗಿನ ವಯಸ್ಸೆಷ್ಟು ಅಂತೇಳಿ. ಹುಡುಗನ ಈಗಿನ ವಯಸ್ಸೆಷ್ಟು? ಆಪ್ಷನ್ ಎ 12, ಆಪ್ಷನ್ ಬಿ 15, ಆಪ್ಷನ್ ಸಿ 18, ಆಪ್ಷನ್ ಡಿ 20. ಒಬ್ಬ ಹುಡುಗ ತನ್ನ ತಂದೆಗಿಂತ 1/3 ತಂದೆಗಿಂತ 1/3 ವಯಸ್ಸನಾಗಿದ್ದಾನೆ. 12 ವರ್ಷಗಳ ನಂತರ ತನ್ನ ತಂದೆಯ ವಯಸ್ಸಿನ ಅರ್ಧ ವಯಸ್ಸನಾಗಿರ್ತಾನೆ. ಹಾಗಾದರೆ ಹುಡುಗನ ಈಗಿನ ವಯಸ್ಸು ಅಂತೇಳಿ. ಒನ್ಸ್ ಅಗೇನ್, ತಂದೆ ಇಲ್ಲಿ ಮಗ, ತಂದೆ ಮತ್ತು ಇಲ್ಲಿ ಮಗ ಆಸ್ ಯೂಶುವಲ್ ಬರ್ಕೊಂಡ್ಬಿಡ್ತೀನಿ. ಏನನ್ನ ಕೊಟ್ಟಿದ್ದಾನೆ? ತಂದೆಗಿಂತ 1/3 ಅಂತ ಐತೆ. ತಂದೆ ಮಗ 1 ಪಟ್ಟು ಆದ್ರೆ ತಂದೆ 3 ಪಟ್ಟು. ಎಷ್ಟು ವರ್ಷಗಳ ನಂತರ? ಸೇಮ್ ಕ್ವಶನ್. 12 ವರ್ಷಗಳ ನಂತರ ಆತನ ತಂದೆಗಿಂತ ವಯಸ್ಸಿನ ಅರ್ಧ ವಯಸ್ಸಿನವನಾಗಿರ್ತಾನೆ. ಅರ್ಧ ಅಂತಂದ್ರೆ ಮಗ 1 ಆದ್ರೆ ತಂದೆ 2 ಆಗಿರ್ತಾನೆ. ಮಗ 1 ಆದ್ರೆ ತಂದೆ 2ರಷ್ಟಾಗಿರ್ತಾನೆ. ಒನ್ಸ್ ಅಗೇನ್ ಅದೇ ಹಿಂದಿನ ಪ್ರಶ್ನೆ ಬಿಡಿಸಿದ ಹಾಗೇನೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಅಂತ. 3x ಪ್ಲಸ್ 12 ಇಂಟು 1 ಈಕ್ವಲ್ ಟು 2 ಇಂಟು x ಪ್ಲಸ್ 12 ಹೋಲ್ ಬ್ರಾಕೆಟ್. ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 3x ಪ್ಲಸ್ 12 ಈಕ್ವಲ್ ಟು 2x ಪ್ಲಸ್ 2 ಇಂಟು 12 ಈಕ್ವಲ್ ಟು 24. ಇಲ್ಲಿ 3x minus 2x equal to x. 12 minus 24 equal to 12. x equal to 12. ಎಷ್ಟು ವಯಸ್ಸನಾಗಿರ್ತಾನೆ? 12 ವಯಸ್ಸಿನವನಾಗಿರ್ತಾನೆ. ಹಾಗಾದರೆ ಮಗನ ಈಗಿನ ಹುಡುಗನ ವಯಸ್ಸು ಎಷ್ಟು? 12. ಆಪ್ಷನ್ ಎ is the right answer. Let us discuss with us question number 6. ಇಬ್ಬರು ವ್ಯಕ್ತಿಗಳು ನಾನು ಹೇಳ್ತಾ ಇರೋ ಅರ್ಥ ಆಗಿದೆ ಅನ್ಕೋತೀನಿ. ಒಂದ್ ಸ್ವಲ್ಪ ಸ್ಪೀಡ್ ಆಗಿರೋಣ. ಈಗ ಇಬ್ಬರು ವ್ಯಕ್ತಿಗಳು ಎ ಮತ್ತು ಬಿ ಅವರು ಈಗಿರುವ ವಯಸ್ಸಿನ ಅನುಪಾತ 1:5:1 ಆಗಿದೆ. 4 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 3:1 ಆಗಿರುತ್ತದೆ. ಅವರಿಬ್ಬರಿಗೆ ಈಗಿನ ವಯಸ್ಸಿನ ನಡುವಿನ ಇರುವ ವ್ಯತ್ಯಾಸವೆಷ್ಟು? ಇಫ್ ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜ್ ಆಫ್ 2 ಪರ್ಸನ್ ಎ ಅಂಡ್ ಬಿ is 5:1. After 4 years, the ratio of their age become 3:1. What is the difference between their current age ಅಂತೇಳಿ. ಆಪ್ಷನ್ ಎ 16, ಆಪ್ಷನ್ ಬಿ 12, ಆಪ್ಷನ್ ಡಿ 15, ಆಪ್ಷನ್ ಸಿ 15, ಆಪ್ಷನ್ ಡಿ 20. ಲೆಟ್ ಅಸ್ ಏನನ್ನು ಕೇಳಿದಾನೆ? ಇಬ್ಬರು ವಯಸ್ಸಿನ ನಡುವಿನ ವ್ಯತ್ಯಾಸ ಅಂತ ಕೇಳಿದಾನೆ. ಇಬ್ಬರ ವಯಸ್ಸಿನ ವ್ಯತ್ಯಾಸ ಕೇಳಿದಾನೆ. ಎ ಬರ್ಕೊಂಡ್ಬಿಡ್ರು, ಇಲ್ಲಿ ಬಿ ಬರ್ಕೊಂಡ್ಬಿಡುವ. ಇಬ್ಬರ ಅನುಪಾತ ಎಷ್ಟು? ಇಲ್ಲಿ 1, ಇಲ್ಲಿ 5, ಇಲ್ಲಿ 1. ಇಲ್ಲಿ 2 ಕಣ್ಣಾಗ ನಾನು ಎಕ್ಸ್ ಅನ್ನು ಯಾರು ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ವರ್ಷಗಳ ನಂತರ? 4 ವರ್ಷಗಳ ನಂತರ. ಇಲ್ಲಿ ನಂತರ ಐತೆ, ನಾನು ಪ್ಲಸ್ ಮಾಡೋದು ಅಂತ ಹೇಳಿದೀನಿ. ಎಷ್ಟು ಅನುಪಾತ ಆಗಿದೆ? 3:1 ಆಗಿರುತ್ತದೆ ಅಂತೇಳಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತ. 5x ಪ್ಲಸ್ 4 ಈಕ್ವಲ್ ಟು 3x ಪ್ಲಸ್ 3 ಇಂಟು 12, 3 ಇಂಟು 4 ಈಕ್ವಲ್ ಟು 12 ಅಂತಂದ್ರೆ 5x ಮೈನಸ್ 3x ಅಂತಂದ್ರೆ 2x. 12 minus 4 equal to 8. X equal to 8 divide x equal to 8 dividing by 2. 8 2 1 2 4 equal
2 4 ಈಕ್ವಲ್ ಟು 8, ಎಕ್ಸ್ ಈಕ್ವಲ್ ಟು 4. ನಮಗ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಕ್ತು? 4 ಸಿಕ್ತು. ನಮಗ ಇಬ್ಬರ ವಯಸ್ಸಿನ ಅನುಪಾತ ಇದೆ. ಈಗ ನಡುವಿನ ವ್ಯತ್ಯಾಸ ಅಂತ ಕೇಳಿದಾನ 5x ಕೊಟ್ಟಿದಾನ. ಎ ಅಂತಂದ್ರ 5x ಐತೆ. x ಈಕ್ವಲ್ ಟು 4 ಈಕ್ವಲ್ ಟು 20 and also b equal to only x 1x ಐತೆ. 1x ಅಂದ್ರೆ x ಅಂದ್ರೆ 4, ಒಂದು x ಈ ಕಡೆ 1x ಅಂತಂದ್ರೆ ಈ ಕಡೆ 5 ಪ್ಲಸ್ 4 1 ಇರುತ್ತೆ. ಏನಿಲ್ಲ 1 ಇರುತ್ತೆ. ಇಲ್ಲಿ 4 ಐತೆ. ಈ ಅಂತಂದ್ರೆ 4. 20 ಮೈನಸ್ 4 ಈಕ್ವಲ್ ಟು ವ್ಯತ್ಯಾಸ ಅಂತಂದ್ರೆ ಡಿಫ್ರೆನ್ಸ್ ಕೇಳಿದಾನೆ. ವ್ಯತ್ಯಾಸ ಅಂತಂದ್ರೆ ಮೈನಸ್ ಮಾಡಿದೀವಿ. 20 ಮೈನಸ್ 4 ಈಕ್ವಲ್ ಟು 16. ಅವರ ಇಬ್ಬರು ನಡುವಿನ ವ್ಯತ್ಯಾಸ ನಡುವಿನ ವ್ಯತ್ಯಾಸ 16. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರುಣನ ವಯಸ್ಸಿನ ಅನುಪಾತ ವಿನೋದನ ವಯಸ್ಸಿಗೆ 4:3 ಆಗಿರುತ್ತದೆ. ವಿನೋದನು 5 ವರ್ಷಗಳ ನಂತರ 20 ವರ್ಷಗಳ ಹದಿವರೆಯದನಾಗಿರುತ್ತಾನೆ. 3 ವರ್ಷಗಳ ಮುಂಚೆ ಅರುಣನ ವಯಸ್ಸು ಎಷ್ಟಾಗಿತ್ತು ಅಂತೇಳಿ. ಅರುಣನ ವಯಸ್ಸು ಎಷ್ಟಾಗಿತ್ತು? ದ ರೇಷಿಯೋ ಆಫ್ ಅರುಣ ಏಜ್ 2015 KAS ಅಲ್ಲಿ ಕೇಳಿದಂತ ಪ್ರಶ್ನೆ. KAS ನಲ್ಲಿ ಕೇಳಿದಂತ ಪ್ರಶ್ನೆ. ದ ರೇಷಿಯೋ ಆಫ್ ಅರುಣ ಏಜ್ ಇಸ್ ದ 4:3. ದ Vinod will the 20 years old after 5 years. How old was the Arun in 3 years ago ಅಂತ ಐತೆ. ಇಲ್ಲಿ ಯಾವ ರೀತಿಯಾದ ಕ್ವಶನ್ ಇದೆ? ಎ ಆಪ್ಷನ್ ಎ 20, ಆಪ್ಷನ್ ಬಿ 21, ಆಪ್ಷನ್ ಸಿ 17, ಆಪ್ಷನ್ ಡಿ 15 ಅಂತ ಐತೆ. ಅರುಣನ ವಯಸ್ಸಿನ ಅನುಪಾತ ವಿನೋದನ ವಯಸ್ಸಿಗೆ 4:3 ವಿನೋದ್ ಆಗಿರುತ್ತದೆ. ವಿನೋದನು 5 ವರ್ಷಗಳ ನಂತರ 20 ವರ್ಷಗಳ ಹದಿವರೆಯದನಾಗಿರ್ತಾನೆ ಅಂತ ಐತೆ. Let us discuss with the Arun and question number 7. Arun and Vinod ಅಂತ ಕೊಟ್ಟಿದ್ದಾರೆ. ವಿನೋದ್ ಏನು ಕೊಟ್ಟಿದ್ದಾರೆ? 4x ಅಂತ ಕೊಟ್ಟಿದ್ದಾರೆ. ಕಾಮನ್ ಆಗಿ ಬರ್ಕೊಂಡು 3x ಎಷ್ಟು? 5 ವರ್ಷಗಳ ನಂತರ 20 ವರ್ಷಗಳ ಹದಿವರೆಯದನಾಗಿರ್ತಾನೆ. 5 ವರ್ಷಗಳ ನಂತರ ಅಂತ ಕೊಟ್ಟಿದ್ದಾನೆ. 5 ವರ್ಷಗಳ ನಂತರ ಎಷ್ಟು ವರ್ಷ? 20 ವರ್ಷ ಹದಿವರೆಯದನಾಗಿರ್ತಾನೆ ಅಂತ. ಇದು ಸಾಲ್ವ್ ಮಾಡಿದ್ರೆ 20 ವರ್ಷ ಹದಿವರೆಯದನಾಗಿರ್ತಾನೆ ಅಂದಾಗ ಇದನ್ನ ಇಷ್ಟೇ ಸಾಲ್ವ್ ಮಾಡ್ಕೊಂಡ್ಬಿಡೋಣ. 3x ಪ್ಲಸ್ 5 ಈಕ್ವಲ್ ಟು 20 ಐತೆ. ಇಲ್ಲಿ 5 ಈ ಕಡೆ ಬಂತಂದ್ರೆ 3x ಈಕ್ವಲ್ ಟು 15, x ಈಕ್ವಲ್ ಟು 15 ಡಿವೈಡಿಂಗ್ ಬೈ 3. 3 ಒಂದೇ 3 5 15, x ಈಕ್ವಲ್ ಟು 5. x ಈಕ್ವಲ್ ಟು 5 ಆತಂದ್ರೆ ನಮಗ ಇಲ್ಲಿ x ವ್ಯಾಲ್ಯೂ ಸಿಕ್ತು 4 ಇಂಟು 5 ಪ್ಲಸ್ 5 ಅಂದ್ರೆ 4 20, 4 5 20 ಪ್ಲಸ್ 5 ಈಕ್ವಲ್ ಟು 25. ನಮಗ ಅರುಣನ ವಯಸ್ಸು 3 ವರ್ಷಗಳ ಮುಂಚೆ ಎಷ್ಟಾಗಿತ್ತು ಅಂತ ಕೇಳಿದ್ದಾರೆ. 3 ಅಂತಂದ್ರೆ -3 ಇಯರ್ ಅಂದ್ರೆ 25 ವರ್ಷ ಅಂದ್ಕೊಂಡ 3 ವರ್ಷ ಮೈನಸ್ ಮಾಡಿದ್ರೆ 21. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. 21 ಇಸ್ ದ ರೈಟ್ ಆನ್ಸರ್. ಯಾರ್ಯಾರು ಬಿಡಿಸಿದ್ರೆ ಅವರಿಗೆ 21 ಆನ್ಸರ್ ಕರೆಕ್ಟ್. 3 ವರ್ಷಗಳ ಮುಂಚೆ ಅಂತಂದ್ರೆ ಮೈನಸ್ ಮಾಡಿದ್ರೆ 3 ವರ್ಷಗಳ ಹಿಂದೆ ಇದ್ದಂಗ. ಮುಂಚೆ ಅಂತಂದ್ರೆ ಹಿಂದೆ ಅಂದಾಗ ಅದಕ್ಕೆ ನಾನು ಮೈನಸ್ ಮಾಡಿದ್ನಿ. ಲೆಟ್ ಅಸ್ ಡಿಸ್ಕಸ್ ವಿತ್ ಕ್ವಶನ್ ನಂಬರ್ 8. ಆಪ್ಷನ್ ಎ ವಯಸ್ಸಿನ ಅನುಪಾತ ಬಿ ವಯಸ್ಸಿಗೆ 5:6 ಆಗಿರುತ್ತದೆ. ಬಿ 6 ವರ್ಷಗಳ ನಂತರ 36 ವರ್ಷ ಹದಿವರೆಯದನಾಗಿರ್ತಾನೆ. 4 ವರ್ಷಗಳ ಮುಂಚಿತವಾಗಿ ಎನ ವಯಸ್ಸು ಎಷ್ಟಾಗಿರುತ್ತದೆ? ದ ರೇಷಿಯೋ ಆಫ್ ಏಜ್ ಆಫ್ ಎ is 5:6 of the age of the B. B will be 36 year old after 6 years. What was the age of A 4 year ago ಅಂತೇಳಿ 4 year ago ಅಂತ ಕೇಳಿದಾರ. ಇಲ್ಲಿ ಸಾಲ್ವ್ ಮಾಡೋದಂತ ಕ್ವಶನ್ ಅನ್ನ
ಎ ಮತ್ತು ಬಿ ಅಂತ ಬರ್ಕೊಂಡ್ಬಿಡು. ಎ ಮತ್ತು ಬಿ ಎಷ್ಟು 5:6 ಆಗಿರುತ್ತದೆ. ಇಲ್ಲಿ ಎಕ್ಸ್ ಅನ್ನ ಎರಡು ಮಾಡೋಣ. ಎಷ್ಟು ವರ್ಷಗಳ ನಂತರ? 6 ವರ್ಷಗಳ ನಂತರ. ಬಿ ಎಷ್ಟಾಗಿರ್ತಾನೆ ಕೊಟ್ಟಿದ್ದಾನೆ? 36 ಏಜ್ ಆಗಿರುತ್ತೆ ನಿಮಗೆ ಅಂತಂದ್ರೆ ನಾನು 6 ಇಲ್ಲಿ ಸಪ್ರೇಟ್ ಆಗಿ ಬಿಡಿಸೋಣ ಅಂತ. ಬಿ ಈಕ್ವಲ್ ಟು 36 ಮೈನಸ್ 6 ಅಂದ್ರೆ 36 ಈಕ್ವಲ್ ಟು 6x ಈಕ್ವಲ್ ಟು 6 ಈಕ್ವಲ್ ಟು 30 ಡಿವೈಡಿಂಗ್ ಬೈ 6. 30 ಡಿವೈಡಿಂಗ್ ಬೈ 6 6 ಒಂದೇ 6 ಒಂದೇ 6 5 x ಈಕ್ವಲ್ ಟು 5. x ಈಕ್ವಲ್ ಟು 5. ಲೆಟಸ್ 4 ವರ್ಷಗಳ ಮುಂಚಿತೆ ಅಂತ ಹೇಳ್ಕಣ. ಮುಂಚೆ ಅಂತ ಕೇಳಿದಾನ ಅಂದ್ರೆ ಬಿಡಿಸೋಕ್ಕಿಂತ ಮುಂಚಿತವಾಗಿ ಎ ವ್ಯಾಲ್ಯೂ ಕೇಳಿದಾನ. ಎ ಕೇಳಿದಾರಲ್ಲ 5 ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. 5 ಇಂಟು 5 ಪ್ಲಸ್ 6 5 25 ಪ್ಲಸ್ 6 ಅಂದ್ರೆ 31 31. 4 ವರ್ಷಗಳ ಮುಂಚಿತ ಕೇಳಿದರೆ 31 ಮೈನಸ್ 4 31 ಮೈನಸ್ 4 ಅಂತಂದ್ರೆ 4 ಬರ್ತಾ 6 ಪ್ಲಸ್ ವಾಟ್ ವಾಸ್ ಏಜ್ ಆಫ್ 4 ಇಯರ್ ಅಂತ ಐತೆ. 3 ಪ್ಲಸ್ 28 ಕರೆಕ್ಟ್ ಅಲ್ಲ ಇದು? 5 ಎಸ್ 28 ಏಜ್. ಏನ ಈಗಿನ 4 ವರ್ಷಗಳ ಏಜ್ ಅಪ್ಪ ಅಂತಂದ್ರೆ 28. ಕ್ವಶನ್ ನಂಬರ್ ಸಿ, ಕ್ವಶನ್ ನಂಬರ್ 8 ಆಪ್ಷನ್ ಇಸ್ ಸಿ. ಯಾರು ಬಿಡಿಸಿರೋ ಅವರಿಗೆ 28. ಗುಡ್. ಕ್ವಶನ್ ನಂಬರ್ 9 ತಂದೆಯ ವಯಸ್ಸು ಈಗಿನ ಮಗನಿಗಿಂತ 3 ಪಟ್ಟು ಹೆಚ್ಚು. 10 ವರ್ಷಗಳ ನಂತರ ಮಗನ ವಯಸ್ಸು ತಂದೆ ಅರ್ಧದಷ್ಟು ಆಗುತ್ತದೆ. ಈಗ ಮಗನ ವಯಸ್ಸು ಎಷ್ಟು? ದ ಏಜ್ ಆಫ್ ದ ಫಾದರ್ ನೌ ಇಸ್ 3 times that of the son, and after 10 years the age of the son will be half of that of the father. How old is son now ಅಂತ ಹೇಳ್ತೆ. ಆಪ್ಷನ್ ಎ 20, ಆಪ್ಷನ್ ಬಿ 25, ಆಪ್ಷನ್ ಸಿ 15, ಆಪ್ಷನ್ ಡಿ 10 ಅಂತ ಐತೆ. ಇಲ್ಲಿ ತಂದೆ ಮಗನ ವಯಸ್ಸು ಅಂತ ಕೇಳ. ತಂದೆ ಮಗನ ವಯಸ್ಸು, ತಂದೆ ಮಗನ ವಯಸ್ಸು. ತಂದೆ ಇಲ್ಲಿ ಮಗ, ತಂದೆ ಇಲ್ಲಿ ಮಗ. ತಂದೆ ಮಗ ಎಷ್ಟು 3 ಪಟ್ಟು ಆಗಿರ್ತಾನೆ. ಎಕ್ಸ್ ಮಗ 1 ಪಟ್ಟ. ಮಗನ ವಯಸ್ಸು ಏನಾಗಿಲ್ಲ ನಮಗೆ ಎಕ್ಸ್ ಆಗಿರ್ಲಿ. ಮಗನ ವಯಸ್ಸು ಏನಾಗಿರ್ಲಿ ಎಕ್ಸ್ ಆಗಿರಲಿ. ಎಷ್ಟು ಪಟ್ಟು? ತಂದೆ 3 ಪಟ್ಟು. 3 ಪಟ್ಟು. ಮಗನ ವಯಸ್ಸಿನ ತಂದೆಯ ಅರ್ಧದಷ್ಟು. ಇನ್ನು 1 ಪಟ್ಟ ಆದ್ರೆ ಇವು 2 ಪಟ್ಟು ಆಗಿರ್ತಾನೆ. ತಂದೆಯ ಮಗನು ಅರ್ಧದಷ್ಟು ಆಗಿರ್ತಾನೆ. ಮಗನ ವಯಸ್ಸು ಎಷ್ಟು ಕೇಳೋಣ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತ. 3 ಎಷ್ಟು ವರ್ಷ ಅಂತ ಇದೆಯಲ್ಲ 10 ವರ್ಷಗಳ ನಂತರ. 10 ವರ್ಷ ನಂತರ ಅದು ಕೊಟ್ಟಿದ್ದಾನ. ಸಾರಿ, ನಂತರ 10 ವರ್ಷ. 3x plus 10 equal to 2x plus 20x. X equal to 10 minus 10 equal 10. ಆಪ್ಷನ್ ಇಸ್ 10. ಎಷ್ಟು ಮಗನ ವಯಸ್ಸು ಎಷ್ಟು ಅಂತಂದ್ರೆ ಅರ್ಧದಷ್ಟು ಅಂತಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ 10. ಕ್ವಶನ್ ನಂಬರ್ 9 ಆಪ್ಷನ್ ಇಸ್ ಡಿ ಕರೆಕ್ಟ್. ಲೆಟ್ ಅಸ್ ಡಿಸ್ಕಸ್ ವಿತ್ ಕ್ವಶನ್ ನಂಬರ್ 10. ಒಬ್ಬ ವ್ಯಕ್ತಿ, ನಾವು ಇವತ್ತು ಒಂದು ವಿಧಾನವೊಂದರ ಮೇಲೆ ನೋಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಯು ಆತನ ಮಗನಿಗಿಂತ 24 ವರ್ಷ ಹಿರಿಯವನಾಗಿರ್ತಾನೆ. 2 ವರ್ಷಗಳ ನಂತರ ಆತನ ವಯಸ್ಸು ಮಗನ ವಯಸ್ಸಿನ 2ರಷ್ಟು ಆಗಿರ್ತದೆ. ಆತನ ಮಗನ ಪ್ರಸ್ತುತ ವಯಸ್ಸೆಷ್ಟು? ಎ ಮ್ಯಾನ್ ಈಸ್ 24 years older than his son. After 2 years he will be the twice old his son. What is the present age of his son ಅಂತೇಳಿ. What is the present age of the son ಅಂತೇಳಿ. ಆಪ್ಷನ್ ಎ 14, ಆಪ್ಷನ್ ಬಿ 18, ಆಪ್ಷನ್ ಸಿ 20, ಆಪ್ಷನ್ ಡಿ 22. ಒಬ್ಬ ವ್ಯಕ್ತಿ ಆತನ ಮಗನಿಗಿಂತ 24 ವರ್ಷ ಹಿರಿಯವನಾಗಿರ್ತಾನೆ ಅಂತಂದ್ರ ಇಲ್ಲಿ ನೋಡೋಣಂತ.
ಮಗ, ಇಲ್ಲಿ ತಂದೆ, ಇಲ್ಲಿ ತಂದೆ. ಈ ಮಗ ಏನಾಗಿರಲಿ, ಎಕ್ಸ್ ಆಗಿರಲಿ. ಹಿರಿಯವನಾಗಿದ್ದಾನೆ ಅಂದ್ರೆ ಆತನ ಮಗನ ವಯಸ್ಸಿನ 2ರಷ್ಟಾಗಿರುತ್ತಾನೆ ಅಂತ ಐತಿ. 24 ವರ್ಷ ಅಂತಂದ್ರ x+24, x+24. ಯಾಕಂದ್ರೆ 24 ವರ್ಷ ಹಿರಿಯವನಾಗಿದ್ದಾನೆ ಅಂತ ಕೊಟ್ಟಿದ್ದಾರೆ. x+24 ವರ್ಷ ದೊಡ್ಡವ, ಅವನಕ್ಕಿಂತ ಅಂದ್ರೆ ಮಗ 1 ವರ್ಷ ಇದ್ರೆ ಅಪ್ಪ 24 ವರ್ಷ ದೊಡ್ಡವನಾಗಿದ್ದಾನೆ ಅಂತ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ವರ್ಷಗಳ ನಂತರ ಅಂದ್ರೆ 2 ವರ್ಷ. 2 ವರ್ಷ ಅಂದ್ರೆ ಮಗನ ಅಷ್ಟು 2ರಷ್ಟಾಗಿರುತ್ತಾನೆ ಅಂತ ಕೊಟ್ಟಿದ್ದಾರೆ. 2ರಷ್ಟಾಗಿರುತ್ತಾನೆ ಅಂತಂದ್ರೆ ಇಲ್ಲಿ ಮಗ 1 ಪಾಲಾದ್ರೆ ಅಪ್ಪ 2 ಪಾಲಾಗಿರ್ತಾನೆ. ಇದು 2 ವರ್ಷನ ನಾನು ಕಾಮನ್ ಆಗಿ ಕೂಡಿಸಿದೀನಿ ಈ ಕಡೆ ಮತ್ತೆ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಅನುಪಾತವನ್ನು ಕೊಟ್ಟಿದ್ದಾರೆ. ಅನುಪಾತವನ್ನ ಕೊಟ್ಟಿದ್ದಾರೆ. ನಾನು ಅನುಪಾತವನ್ನ ಈ ಕಡೆ ಬರೆದಿದ್ದೀನಿ. ಇಲ್ಲಿ 1 ಸೆಕೆಂಡ್ ಸಿಂಪ್ಲಿಫಿಕೇಶನ್ ಮಾಡೋಣ ಅಂತ. x+24 + 2 = 26 = 4 ಬ್ರಾಕೆಟ್ 1. ಈಗ 2x + 2 × 2 = 4. 2 × 2 = 4. 2 ವರ್ಷಗಳ ನಂತರ ಅಂತ ಕೊಟ್ಟಿದ್ದಾರೆ. ಓಕೆ, ಸಾಲ್ವ್ ದಿಸ್ ಪ್ರಾಬ್ಲಮ್. 2x + x = x = 26 - 4 = 22. ತಂದೆಗೆ ಮಗನ ಪ್ರಸ್ತುತ ವಯಸ್ಸು, ಏನಪ್ಪಾ ಅಂದ್ರೆ 22. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ಇಸ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 11. ಅಣು ಮತ್ತು ರಾಜನ ಪ್ರಸ್ತುತ ವಯಸ್ಸು 4:5 ಅನುಪಾತದಲ್ಲಿದೆ. ಇಲ್ಲಿಂದ 8 ವರ್ಷಗಳ ಬಳಿಕ ಅವರ ವಯಸ್ಸಿನ ಅನುಪಾತ 5:6 ಆಗಿದ್ದರೆ ಹಾಗಾದ್ರೆ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ. ದ ಪ್ರೆಸೆಂಟ್ ಏಜ್ ಆಫ್ ದ ಅಣು ಅಂಡ್ ರಾಜ್ ಆರ್ ದ ರೇಷಿಯೋ ಇಸ್ 4:5. 18 years later the ratio of their age becomes 5:6. what is the present age ಅಂತ ಕೇಳಿದ್ರೆ 20 ವರ್ಷ 25 ವರ್ಷ ರೆಸ್ಪೆಕ್ಟಿವ್ಲಿ. 16 ವರ್ಷ ಮತ್ತು 20 ವರ್ಷಗಳು, 37 ವರ್ಷ 40 ವರ್ಷ, 40 ವರ್ಷ 50 ವರ್ಷ ಅಂತೆ. ಇಲ್ಲಿ ಅಣು ಮತ್ತು ರಾಜನ ಪ್ರಸ್ತುತ ವಯಸ್ಸು ಎಷ್ಟು? 4:5 ಆಗಿದೆ. ಇಲ್ಲಿ ಅಣು ಮತ್ತು ರಾಜ್ ನೋಡಿದ ತಕ್ಷಣ ಆನ್ಸರ್. ಅಣು ಮತ್ತು ರಾಜ್ ಎಷ್ಟು? 4:5. ಈಗ ಬೋತ್ ಸೈಡ್ ಹೆಡಿಂಗ್ ದ ಎಕ್ಸ್. ಎಷ್ಟು ವರ್ಷಗಳ ನಂತರ? 8 ವರ್ಷಗಳ ನಂತರ 8, ಈ ಕಡೆ 8. ಅನುಪಾತ ಎಷ್ಟಾಗಿರುತ್ತದೆ? 5:6. 5:6. 1 ಸೆಕೆಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತ. 6 × 4x + 8 = ಸಿಂಪ್ಲಿಫಿಕೇಶನ್ ಮಾಡೋಣಂತ. 5 × 5x + 8 6 × 24x + 6 × 8 48 5 25x 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 ಪ್ಲಸ್ 8 40. ಇಲ್ಲಿ ಎಕ್ಸ್ ಇಲ್ಲಿಂದ 25 ಐತಿ, ಈ ಕಡೆ 24 ಐತೆ ಅಂದ್ರೆ 1 ಉಳಿತು. 1x = 48 - 40 = 8. ನಮಗೆ x = 8 ಸಿಕ್ತು. ಅಂದ್ರೆ ಅಣುವಿನ ವಯಸ್ಸು ಎಷ್ಟು? 4x ಐತೆ. x ವ್ಯಾಲ್ಯೂ ಏನೈತೆ? ನಮಗೆ 8 ಐತೆ. 8 × x ಈ ಕಡೆ 8 32 4 8 32 4 16 16 32. ನಂತರ ರಾಜನ ವಯಸ್ಸು ಎಷ್ಟು? ಅವನ 5x ಐತೆ. ಅಂದ್ರೆ 5 × 8 ಅಂತಂದ್ರೆ 40. ಹಾಗಾದ್ರೆ ಅಣು ಮತ್ತು ರಾಜನ ವಯಸ್ಸು
ರಾಜನ ವಯಸ್ಸು ಎಷ್ಟು? 40 ಮತ್ತು 32. ಆಪ್ಷನ್ ಒಳಗೆ ಸಿ ಇಸ್ ದ ರೈಟ್ ಆನ್ಸರ್. ದೊಡ್ಡದಾಗಿರೋದು ಸಿ, 32 ಮತ್ತು 40. 32 ಮತ್ತು 40. ಕ್ವಶನ್ ನಂಬರ್ 12. 2 ವರ್ಷಗಳ ಹಿಂದೆ ಎ ಮತ್ತು ಬಿ ನ ವಯಸ್ಸಿನ ಅನುಪಾತ 3:4 ಆಗಿದೆ. 8 ವರ್ಷಗಳ ನಂತರ ಈ ಅನುಪಾತ 19:24 ಆಗುತ್ತದೆ. ಹಾಗಾದ್ರೆ ಎ ನ ವಯಸ್ಸು ಎಷ್ಟು? ದ 2 year ago the ratio of ages of A and B was 3:4. After 8 years, this ratio becomes 19:24. What is the age of A? What is the age of A ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 12. 2 ವರ್ಷದ ಹಿಂದೆ ಕೊಟ್ಟಿದ್ದಾನೆ. ಹೌದಾ? 2 ವರ್ಷಗಳ ಹಿಂದೆ ಎ ಅಂಡ್ ಬಿ ವಯಸ್ಸಿನ ಅನುಪಾತ 3:4. 8 ವರ್ಷಗಳ ನಂತರ ಅನುಪಾತ 19:24 ಆಗುತ್ತದೆ. ಎನ ಏನ್ ಎಷ್ಟು ಅಂತ ಕ್ವಶನ್ ನಂಬರ್ 8. ಎ ಮತ್ತು ಬಿ ಬಿಡಿಸೋಣಂತ. ಎ ಎಷ್ಟು? 3 ಇಲ್ಲಿ 4. ಈ ಕಡೆ ಆಡಿಂಗ್ ಬೋತ್ ಸೈಡ್ ಆಡಿಂಗ್ ದ ಎಕ್ಸ್ ಪ್ಲಸ್ 8 ವರ್ಷ ಅಂತ ಕೊಟ್ಟಿಲ್ಲ 8, ಈ ಕಡೆ 8 ಎಷ್ಟು ಅನುಪಾತ? 19:24. 19 ಈ ಕಡೆ 24. ಇಲ್ಲಿ ಬೋತ್ ಸೈಡ್ 24, ಈ ಕಡೆ 19, ಈ ಕಡೆ 14 ಅಂತಂದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತ. ಹೌದು, 1 ಸೆಕೆಂಡ್. 8 ಈಕ್ವಲ್ ಟು ಓಲ್ ಬ್ರಾಕೆಟ್ 24. ಇಲ್ಲಿ 19 into 4x plus 8. 24 ಮೂರ್ಲೆ 72x. 72x ಆದ್ರೆ 24 ಎಂಟ್ಲೆ 240. 248 ಮೈನಸ್ ಅಂತರ 270. $192 ಈಗ 240 ಮೈನಸ್ ಅಂದ್ರೆ 8 ಅಂದ್ರೆ 192. 19 ಅಂದ್ರೆ 76. 76x ಪ್ಲಸ್ 19 ಅಂತಂದ್ರೆ 190 ಒಳಗೆ 2 ಮೈನಸ್ ಅಂತಂದ್ರೆ 190 ನ 10 ಅಂದ್ರೆ 2 ಮೈನಸ್ 19 38 ಮೈನಸ್ ಅಂದ್ರೆ 152. 152 ಸಿಂಪ್ಲಿಕೇಶನ್ ಮಾಡಿದ್ರೆ ಇದು ಮಲ್ಟಿಪ್ಲೈ ಮಾಡೋದು ಏನಿಲ್ಲ. ಇದು 24 ಎಂಟ್ಲೆ ಅಂದ್ರೆ 240 ಆಗುತ್ತೆ. 248 ಒಳಗೆ 2 ಸಲ ಮೈನಸ್ ಮಾಡಿ 24 2 ಸಲ ಮೈನಸ್ ಮಾಡಿದ್ರೆ 197. 76x 119 ಎಂಟ್ಲೆ 190 190 ಒಳಗೆ 38 ಮೈನಸ್ ಮಾಡಿದ್ರೆ 152 ಇತ್ತು. ಹಿಂಗೆ ಸಿಂಪ್ಲಿಕೇಶನ್ ಮಾಡೋದು. ಇಲ್ಲಿ 4x ಈಕ್ವಲ್ ಟು 192 ಮೈನಸ್ 152. 192 ಮೈನಸ್ 152 ಅಂತಂದ್ರೆ 40. ರಿಮೆಂಬರ್ 40 2 ಆಗುತ್ತೆ. ಓಕೆ 142 ಅಂದ್ರೆ 40. ನಾವು 40 ಉಳಿದೈತಿ. ಎಕ್ಸ್ ಈಕ್ವಲ್ ಟು 40 ಡಿವೈಡಿಂಗ್ ಬೈ 4. 4 1 4 10 ಎಕ್ಸ್ ಈಕ್ವಲ್ ಟು 10. ನಮಗೆ ಏನೇನು ಕೇಳಿ 8 ವರ್ಷಗಳ ನಂತರ ಅನುಪಾತ ಇಷ್ಟ ಆಗಿರ್ತದೆ ಅಂತ ಕೇಳಿದಾರೆ. ವಾಪಸ್ ಹಿಂದೆ ಅಂದಾಗ 2 ವರ್ಷ ಅನುಪಾತ 8. 2 ವರ್ಷದ ಹಿಂದೆ ಅಂತ ಕೇಳಿದ್ರೆ 2 ವರ್ಷ ಅಂತ ಅಂದಾಗ ಇಲ್ಲಿ 3x ಏನ ವ್ಯಾಲ್ಯೂ ಕೇಳಿದ್ರೆ ಎ ವ್ಯಾಲ್ಯೂ 3x ಪ್ಲಸ್ ಮೈನಸ್ ಹಿಂದೆ ಅಂತಂದ್ರೆ 2 ವರ್ಷದ ಹಿಂದೆ ಅಂತ ಕೇಳಿದಾರ 3 into 10 plus 2. ಹಿಂದೆ ಅಂದಾಗ ಮೈನಸ್ ಆಗಬೇಕೈತಲ್ಲ, ಇದು ಮೈನಸ್ ಇದು ಹಿಂದೆ ಕೇಳಿದಾರಲ್ಲ ಮೈನಸ್. 1 ಸೆಕೆಂಡ್. ಹಿಂದೆ ಅಂದಾಗ ಮೈನಸ್ ಮಾಡೋ ಅಂತ ಹೇಳಿದ್ರೆ ವಾಪಸ್ 2 ವರ್ಷಗಳ ಹಿಂದಿನ ಏನು ಏಜ್ ಎಷ್ಟಾಗಿರುತ್ತೆ ಅಂತ ಕೇಳಿದಾರ. -10 ಐತೆ.
13 minus 2 equal to 28. 13 minus 2 equal to 28. Option D is the right answer. ತಾಯಿ ಮಗಳು ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 87 ವರ್ಷ. 8 ವರ್ಷಗಳ ನಂತರ ಅವರ ವಯಸ್ಸು ಎಷ್ಟು ಅಂತೇಳಿ. ದ ಟೋಟಲ್ ಏಜ್ ಆಫ್ ಮದರ್ ಡಾಟರ್ ಅಂಡ್ ಸನ್ ಈಸ್ 87 year. ವಾಟ್ ಈಸ್ ದ ಸಮ್ ಆಫ್ ದೇರ್ ಏಜ್ ಆಫ್ಟರ್ ದ 8 years ಅಂತ ಹೇಳುತ್ತೆ. 8 years ಅಂತ ಹೇಳುತ್ತೆ. ನಂತರ ಕೊಟ್ಟಿದ್ದಾರೆ, ಇಲ್ಲಿ ಪ್ಲಸ್ ಮಾಡೋದು ಗೊತ್ತಾಯ್ತು ನಮಗೆ ಎಷ್ಟಾಗುತ್ತೆ ಅಂತ ಹೇಳಿ. ತಾಯಿ ಮಗಳು ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 87 ವರ್ಷ. 8 ವರ್ಷಗಳ ನಂತರ ಅವರ ವಯಸ್ಸಿನ ಒಟ್ಟು ಮೊತ್ತ ಎಷ್ಟು ಅಂತ ಐತೆ. ಇಲ್ಲಿ ಬಿಡಿಸೋಣಂತ ಕ್ವಶನ್ ನಂಬರ್ 13. ಒಟ್ಟು ಮೊತ್ತ ತಾಯಿ ಮಗಳು ಮತ್ತು ಮಗ 87 ಕೊಟ್ಟಿದ್ದಾರೆ. 87 ಕೊಟ್ಟಿದ್ದಾರೆ. 8 ವರ್ಷಗಳ ನಂತರ ಅಂತ ಕೊಟ್ಟಿದ್ದಾರೆ. 8 ವರ್ಷ ಅಂತ 8 ವರ್ಷಗಳ ನಂತರ 8 ವರ್ಷಗಳ ನಂತರ 8 ವರ್ಷಗಳ ಅಂತಂದ್ರೆ ಎಷ್ಟು ಜನ ಅದಾರ ಇವರು? 1 ಇಲ್ಲಿ 2 ಇಲ್ಲಿ 3 ಜನ ಅದಾರ ಇವರು. ಇಂಟು 8 ಅವ್ರ ಒಟ್ಟು ರಜೆ ಏನಿರ್ತಾವ್ರೆ 24. 87 8 ವರ್ಷಗಳ ನಂತರ 8 ವರ್ಷಗಳ ನಂತರ ವಯಸ್ಸು 87 ಪ್ಲಸ್ 24 ಅಂದ್ರೆ 3 ವರ್ಷ ಕೂಡ್ಸಾಕ್ ಬರಲ್ಲ. ಇದಕ್ಕೆ 3 ಮಂದಿ ಇಲ್ಲ, 3 ಮಂದಿ ಇದಾರ. ಅಂದ್ರೆ ಎಲ್ಲಾರು ಇಂಡಿವಿಜುವಲ್ ಆಗಿ 3 ಅಂದ್ರೆ 8 3 24 ಅಂದ್ರೆ 87 ಪ್ಲಸ್ 24 111 ವರ್ಷಗಳು. ಇವರ ವಯಸ್ಸಿನ ಒಟ್ಟು ಮೊತ್ತ ಅಂತಂದ್ರೆ 111. ಆಪ್ಷನ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಅಂಜಲಿ ವಯಸ್ಸು ತನ್ನ ಮಗಳ ವಯಸ್ಸಿನ 5ರಷ್ಟಿದೆ. 12 ವರ್ಷಗಳ ನಂತರ ಅಂಜಲಿಯ ವಯಸ್ಸು ತನ್ನ ಮಗಳ ವಯಸ್ಸಿನ 3ರಷ್ಟಿದೆ. ಹಾಗಾದರೆ ಈಗಿನ ಅಂಜಲಿಯ ಮಗಳ ವಯಸ್ಸು ಎಷ್ಟು ಅಂತೇಳಿ. ದ ಅಂಜಲಿ ಈಸ್ ಅಬೌಟ್ ದ ಸೇಮ್ ಏಜ್ ಹರ್ ಡಾಟರ್ ಆಫ್ಟರ್ 12 years. Anjali 3 times daughter says how old the Anjali daughter now ಅಂತೇಳಿ. Anjali daughters now A 4 years, B 16, C 12, D 18 ಅಂತ ಐತೆ. Let us solve the problem. Question number 14. Question number 40. ಅಂಜಲಿ ಈ ಕಡೆ ಅಂಜಲಿ, ಇಲ್ಲಿ ಅವಳ ಮಗಳು. ತಾಯಿ ಅಂದಾಗ ಅಂಜಲಿ ಅಂದ್ರೆ ತಾಯಿ. ತನ್ನ ಮಗಳ 5ರಷ್ಟು ಅಂದ್ರೆ ಮಗಳು 1 ಪಾಲಾದ್ರೆ ತಾಯಿ 5 ಪಾಲು ಅಂತ. ಇದಕ್ಕೆ ಬೋತ್ ಸೈಡ್ ಆಡಿಂಗ್ ಬೈ ದ ಎಕ್ಸ್ ಪ್ಲಸ್ ನಂತರ ಕೊಟ್ಟಿದ್ದಾರೆ ಪ್ಲಸ್ ಅಂತ ಗೊತ್ತಾಯ್ತು. ಇಲ್ಲಿ 12 ಈ ಸೈಡ್ ಮತ್ತು ಈ ಸೈಡ್ 12 ಎಷ್ಟು ಅನುಪಾತ ಕೊಟ್ಟಿದ್ದಾರೆ? ಮಗಳ ವಯಸ್ಸಿನ 3ರಷ್ಟು ಇದೆ ಅಂತೇಳಿ. ಇಲ್ಲಿ ಮಗಳು 1 ಆದ್ರೆ ತಾಯಿ 3 ಆಗುತ್ತಾಳೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದಂತ 5x plus 12 equal to 3x plus 3 into 12 equal to 36. 5x minus 3x equal to 2x equal to 12 ಒಳಗೆ 36 ಹೋದ್ರೆ ಇಲ್ಲೇ ಡೈರೆಕ್ಟ್ ಆಗಿ ಇದು ಮಾಡ್ಕೊಂಡು ಆಲ್ರೆಡಿ ಗೊತ್ತಾಗಿದೆ. ಒಂದು ಸ್ಟೆಪ್ ಅನ್ನ ಕಡಿಮೆ ಮಾಡ್ಕೊಳ್ಳೋಂತ 12x minus 13x equal to 24. x equal to 2 1 2 12. x equal to 12. x equal to 12. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತನ್ನ ಮಗಳ ವಯಸ್ಸು ಎಷ್ಟಾದ್ರೆ 12 ವರ್ಷಗಳು. ರಾಜ ಮತ್ತು ಪ್ರತೀತ್ ಅವರ ವಯಸ್ಸುಗಳ ಅನುಪಾತ 3:5. ಅವರ ವಯಸ್ಸುಗಳ ಮೊತ್ತ 80 ವರ್ಷ. ಹಾಗಾದ್ರೆ 10 ವರ್ಷಗಳ ನಂತರ ಅವರುಗಳ ವಯಸ್ಸು ಅನುಪಾತ ಎಷ್ಟು? ಅನುಪಾತವನ್ನು ಕೇಳಿದಾನ. ದ ರೇಷಿಯೋ ಆಫ್ ಏಜ್ ಆಫ್ ರಾಜು ಅಂಡ್ ಪ್ರತೀತ್ ಈಸ್ 3:5. The sum of their age is 18 years. What is the ratio of their age after 10 years ಅಂತ ಐತೆ. ಇವ್ರದ ಅನುಪಾತವನ್ನ ಕಂಡಿಡಿ ಅಂತ ಕೇಳಿದಾರೆ. ಅನುಪಾತವನ್ನ ಕ್ವಶನ್ ನಂಬರ್ 15 ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣಂತ. ಅವರ ಅನುಪಾತ ಕೊಟ್ಟಿದ್ದಾರೆ ಇಲ್ಲಿ ರಾಜು ಮತ್ತು ಪ್ರತೀತ್.
ರಾಜು ಮತ್ತು ಪ್ರತೀತ್ನ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ. ಇಲ್ಲಿ 3 ಈ ಕಡೆ 5 ಬೋತ್ ಸೈಡ್ ಆಡಿಂಗ್ ಎಕ್ಸ್ ಪ್ಲಸ್ ನಂತರ ಅದು ಕೊಟ್ಟಿದ್ದಾರೆ, ವಯಸ್ಸಿನ ಅವರುಗಳ ನಂತರ ಅದು ಕೊಟ್ಟಿದ್ದಾರೆ. ಎಷ್ಟು ಪ್ರತೀತು ಎಕ್ಸ್ ಈ ಕಡೆ ಅಂತಂದ್ರೆ ಇಬ್ಬರ ವಯಸ್ಸಿನ ಮೊತ್ತ ಅಂತ ಕೇಳಿದ್ರೆ ಇಲ್ಲಿ 3x ಪ್ಲಸ್ ಇಲ್ಲಿ ಡೈರೆಕ್ಟ್ ಆಗಿ 3x ಪ್ಲಸ್ 80 ಕೊಟ್ಟಿದ್ದಾರೆ. 80 ಅಂತಂದ್ರೆ 3x ಪ್ಲಸ್ 5x ಈಕ್ವಲ್ ಟು 1 ಸೆಕೆಂಡ್ ಪ್ಲಸ್ 8x ಈಕ್ವಲ್ ಟು 80 8 1 8 10 x ಈಕ್ವಲ್ ಟು 10 ಎಕ್ಸ್ ವ್ಯಾಲ್ಯೂ ನಮಗೆ 10 ಸಿಕ್ತು. ನಂತರ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ 3x ಅಂತಂದ್ರೆ 3x ಇಂಟು 10 ಈಕ್ವಲ್ ಟು 30 5x ಈಕ್ವಲ್ ಟು 5 ಇಂಟು 10 ಈಕ್ವಲ್ ಟು 50. ಇಬ್ಬರ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಅವರ ಅನುಪಾತವನ್ನು ಕೇಳಿದ್ದಾರೆ. 12 ವರ್ಷಗಳ 10 ವರ್ಷಗಳ ನಂತರ ಮತ್ತೆ 10 ವರ್ಷಗಳನ್ನು ಕೊಟ್ಟಿದಾರಲ್ಲ, ಇಲ್ಲಿ ಮೊತ್ತ ಕೊಟ್ಟಿದ್ದಾರೆ, ಇಲ್ಲಿ 10 ಸಿಕ್ಕಿದೆ ನಮಗೆ. ಇಲ್ಲಿ ಮೊತ್ತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ರಾಜು ಮತ್ತು ಇವ್ರ ಅನುಪಾತ ಕಂಡುಹಿಡಿದು ಪ್ರತೀತ್ನ ಅನುಪಾತ ಎಷ್ಟು, ಇಲ್ಲಿ 10 ವರ್ಷಗಳ ನಂತರ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಅವ್ರ ವ್ಯಾಲ್ಯೂ ಗೊತ್ತಾಗಿದೆ 30 ಈ ಕಡೆ 50 30 ಇಲ್ಲಿ 50 ಆದ್ರೆ ಇವ್ರದ್ದು 10 ವರ್ಷಗಳ ನಂತರ ಈಗಿನ ಏಜ್ ನಂತರ ಮತ್ತ 10 ವರ್ಷಗಳ ನಂತರ 10 ಬೋತ್ ಸೈಡ್ ಆಡಿಂಗ್ 10 ಇಲ್ಲಿ 40 ಆಯ್ತು, ಇಲ್ಲಿ 60 ಆಯ್ತು. ಇಲ್ಲಿ ನಡವಳಿಕೆ ಏನಿಲ್ಲ ಅನುಪಾತ ಇರುತ್ತೆ ಅಂದ್ರೆ 2 3 ಅಂದ್ರೆ 2:3 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಗಿನಿಂದ 10 ವರ್ಷಗಳ ನಂತರ ಅಪ್ಪ ಮಗನ ವಯಸ್ಸಿನ ಅನುಪಾತ 5:3. 10 ವರ್ಷಗಳ ನಂತರ ಮೊದಲು 3:1 ಇತ್ತು, ಇಂದು ಅವರಿಬ್ಬರ ವಯಸ್ಸಿನ ಅನುಪಾತ ಎಷ್ಟು ಅಂತ. 10 ವರ್ಷ from now the ratio of age of father and son will be 5:3. 10 years ago it was the 3:1. What is the ratio of their age today ಅಂತೇಳಿ ಅನುಪಾತ ರೇಷಿಯೋ ಅಂತ ಕೇಳಿದಾರೆ. ರೇಷಿಯೋ ಹೆಂಗನ್ನ ಕಂಡುಹಿಡಿಯೋದಂತ ಮಾಡೋಣ ಅಂತ. ಇಲ್ಲಿ ಕೊಟ್ಟಿದಾರ ಏನನ್ನ ಕೊಟ್ಟಿದ್ದಾರೆ, 10 ವರ್ಷಗಳ ನಂತರ ಅಪ್ಪ ಮಗನ ವಯಸ್ಸಿನ 5:3 ಅನುಪಾತ 10 ವರ್ಷಗಳ ಮೊದಲು 3:1 ಇತ್ತು. 3:1 ಇತ್ತು. ನಂತರ ಮೊದಲು 3:1 ಓಕೆ 10 ವರ್ಷಗಳ ಮೊದಲು ಅಂತ ಕೊಟ್ಟಿದ್ರೆ 3:1 ಒಂದ್ ಸೆಕೆಂಡ್ ನೋಡೋಣ ಅಂತ. ಇಲ್ಲಿ ತಂದೆ ಇಲ್ಲಿ ಮಗ 3:1 ಬೋತ್ ಸೈಡ್ ಆಡಿಂಗ್ ದ ಎಕ್ಸ್ ಈ ಕಡೆ ಎಕ್ಸ್ ಇಲ್ಲಿ ಪ್ಲಸ್ 3 ವರ್ಷಗಳ ಮೊದಲು 10 ವರ್ಷ ಈ ಕಡೆ ಇಲ್ಲಿ 10 ವರ್ಷ. ಇಂದು ಅವರಿಬ್ಬರ ವಯಸ್ಸಿನ ಅನುಪಾತ ರೇಷಿಯೋ 10 ವರ್ಷಗಳ ನಂತರ ಅಪ್ಪ ಮಗನ ವಯಸ್ಸಿನ ಅನುಪಾತ ನಂತರ ಮೊದಲು ಐದು ಕೊಟ್ಟರೆ 10 5:3 ಅಂತಂದ್ರೆ ಇಲ್ಲಿ ಈ ಕಡೆ 5 ಈ ಕಡೆ 3 ಈ ಕಡೆ 5 ಈ ಕಡೆ 3 ಮೊದಲು ನಂತರ ಆಯ್ತಲ್ಲ. ಓಕೆ 3 into 3x plus 10 5 equal to 5x 5 10 50 ಅಂದ್ರೆ ಈ ಕಡೆ ಮಲ್ಟಿಪ್ಲೈ 3 ಅಂತ 9 ಇಲ್ಲಿ 30 ಈ ಕಡೆ 5x plus 50 9x ಮತ್ತು 5x ಅಂದ್ರೆ 4x ಈ ಕಡೆ 20 x equal to 20 ಅಂತಂದ್ರೆ ಈ ಕಡೆ 20 dividing by 4 4 1 4 5 x equal to 5 ವ್ಯಾಲ್ಯೂ ನಮಗೆ 5 ಸಿಕ್ತು. 5 ಸಿಕ್ತಲ್ಲ. ಅವರು ಏನ್ ಕೇಳಿದಾರೆ ನಮ್ ಕಡೆ 20 ಒಂದು ಸೆಕೆಂಡ್ ಇಲ್ಲಿ ಬಂತಿದ್ದವು. ಇನ್ನೊಂದು 10 ಉಳಿದೈತಲ್ಲ ಇಲ್ಲಿ ಈ 10 ಉಳಿತೈತೆ ಇಲ್ಲಿ. ಓಕೆ 1 ಸೆಕೆಂಡ್
ಈ 10 ನಾವ್ ಏನ್ ಮಾಡೋಣ ಅಂತ ಇಲ್ಲಿ ಮತ್ತೆ ಪ್ಲಸ್ 10 ಮಾಡೋಣ. ಇದಕ್ಕೆ ಇಂಟು 10 10 20 ಅಂತಂದ್ರೆ 20 ಈ 10 ಅಂತಂದ್ರೆ 20 ಆಗೈತಿ. ಇಲ್ಲಿ ಇಲ್ಲಿ 20 ವರ್ಷ ಅನ್ಕೊಳ್ಳಿ. 10 ವರ್ಷ ನಂತರ 10 ವರ್ಷ ಅಂತಂದ್ರೆ 20 ಅನ್ಕೊಂಡಿದ್ದಾನೆ. ಇಲ್ಲಿ 20, ಇಲ್ಲಿ 20, ಇಲ್ಲಿ 10 20 ಅಲ್ಲ, ಇಲ್ಲಿ 5 ಇತ್ತು. 5x 5 ಇಂಟು ಎಕ್ಸ್ 5 ಇಂಟು 20 ಅಂತ 100. ಇಲ್ಲಿ ಅಂತಂದ್ರೆ 3 ಇಂಟು 9 3 2 2 60 60 ಇಲ್ಲಿ 100 ಐತೆ ಅಂದ್ರೆ 40 4 1 4 10 x equal to 10. x equal to 10 ಆದರೆ ನಮಗ ಏನನ್ನ ಕೊಟ್ಟಿದ್ದಾರೆ ಅವರು? ತಂದೆಯ ಈಗಿನ ವಯಸ್ಸು ಅಂತ ಕೊಟ್ಟಿದ್ದಾರೆ. 3x plus 10 3x plus 10 ಅಂದ್ರೆ 10 ಆಯ್ತು. 30 plus 40 ಆಯ್ತು. ತಂದೆಯ ಈಗಿನ ವಯಸ್ಸು x ವ್ಯಾಲ್ಯೂ ಏನಾಯ್ತು ನಮಗ? 10 plus 10 equal to 40 ಆಯ್ತು. ಇದು ತಂದೆಯ ವಯಸ್ಸು. ನಂತರ ಮಗನ ವಯಸ್ಸು x plus 10 ಅಂತಂದ್ರೆ 10 plus 10 equal to 20. ಇದು ಮಗನ ವಯಸ್ಸಾಯ್ತು. ಮಗನ ವಯಸ್ಸಾದ್ರೆ ಇಲ್ಲಿ ತಂದೆ, ಇಲ್ಲಿ ಮಗ, ಇಬ್ಬರ ವಯಸ್ಸು ಎಷ್ಟು? ಇಲ್ಲಿ 40 ಹಿಡಿದಾರೆ, ಮಗನು 20. ಇಲ್ಲಿ ಕರ್ತ ಹೊಡಿಬೋದ? 2 2 2 1 20 1 22 40 2:1 A is the right answer. Let us last one question. ಒಬ್ಬನ ವಯಸ್ಸು ಆತನ ಇಬ್ಬರು ಮಕ್ಕಳ ವಯಸ್ಸಿನ ಮೊತ್ತದ 3 ಪಟ್ಟಿದೆ. 5 ವರ್ಷಗಳ ನಂತರ ಆತನ ವಯಸ್ಸು ಅವನ ಮಕ್ಕಳ ವಯಸ್ಸಿನ ಮೊತ್ತದ 2 ಪಟ್ಟು ಇರುತ್ತದೆ. ಹಾಗಿದ್ದರೆ ತಂದೆಯ ಈಗಿನ ವಯಸ್ಸು ಎಷ್ಟು? A man age is the 3 times of age of 2 children. After 5 years, his age will be the twice of age of children. If so, what is the father age? What is the father age ಅಂತ ಕೇಳಿದಾರೆ. A 40 years, B 45, C 50 and D 55. C 55. ಇಲ್ಲಿ let us solve the problem. ತಂದೆಯ ಇಬ್ಬರು ಮಕ್ಕಳ ವಯಸ್ಸಿನ ಮೊತ್ತ 3 ಪಟ್ಟಿದೆ. ಇಲ್ಲಿ ತಂದೆ ಬರ್ಕೊಳ್ಳೋಣ. ಇಲ್ಲಿ ಮಕ್ಕಳು ಸೇಮ್ ಮಕ್ಕಳು ಅಂತಂದ್ರ ಇಬ್ಬರು ಮಕ್ಕಳ ವಯಸ್ಸಿನ ಮೊತ್ತದ 3 ಪಟ್ಟು. ಮಕ್ಕಳು x ಆಗಿದ್ರೆ ತಂದೆ 3x ಆಗಿರ್ತಾನೆ. ಎಷ್ಟು ವರ್ಷಗಳ ನಂತರ? 5 ವರ್ಷಗಳ ನಂತರ. 5 ವರ್ಷಗಳ ನಂತರ ಅವನ ವಯಸ್ಸಿನ ಮೊತ್ತದ 2 ಪಟ್ಟ ಆಗಿರುತ್ತದೆ ಅಂತೇಳಿ. 2 ಪಟ್ಟು 5 ವರ್ಷ 10 ಅಂತಂದ್ರ 3x. 5 ವರ್ಷಗಳ ನಂತರ ತಂದೆ 2x ಮೊತ್ತ x ಈ ಕಡೆ ಇಬ್ಬರು ಮಕ್ಕಳ ವಯಸ್ಸು x ಆಗಿರಲಿ, x ಆಗಿದೆ. 2 ಪಟ್ಟು ಅಂದ್ರೆ ಈ ಕಡೆ 2 ಈ ಕಡೆ 1 ಪಟ್ಟಾಗಿರುತ್ತದೆ. ಮೊತ್ತ ಇದು x ಆಗಿರಲಿ. 1 ಸೆಕೆಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತೆ. ಇದನ್ನ 3x ಈ ಕಡೆ 5 ಈಕ್ವಲ್ ಟು 2x ಈ ಕಡೆ 10.
ಇಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ ಬಂದ್ರೆ 5. ಎಕ್ಸ್ ವ್ಯಾಲ್ಯೂ ನಮ್ಗೆ ಏನು ಸಿಕ್ತು? 5 ಸಿಕ್ತು. ಇನ್ನು ನಮಗೆ ಏನೇ ಕೇಳಿದ್ರೆ ತಂದೆಯ ಈಗಿನ ವಯಸ್ಸನ್ನು ಕೇಳಿದ್ರೆ ಎಕ್ಸ್ ವ್ಯಾಲ್ಯೂ ನಮ್ಗೆ 5 ಐತೆ. ಇಲ್ಲಿ 3x ಐತೆ. 3 × 5 + 5 3 15. ಒಂದು ಸೆಕೆಂಡ್. ಇಬ್ಬರು ಮಕ್ಕಳು ಅಂತಂದ್ರಲ್ಲ, ಇವಂದ 5 ಆದ್ರೆ ಈ ಕಡೆ 5 6 10 ಆಗ್ಬೇಕು. 1 ಸೆಕೆಂಡ್. 10 ಅಂದ್ರೆ 10 ಆಗಿದೆ. 10 ಅಂದ್ರೆ 2 × 20. 20 ಮೈನಸ್ ಇಲ್ಲಿ 3x + 5 2x + 20 ಅಂದ್ರೆ 5 × 20 ಅಂದ್ರೆ 15. 15 ಅಂದ್ರೆ ಇಲ್ಲಿ 15. 1 ಸೆಕೆಂಡ್, ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಇಲ್ಲಿ 3x ಐತೆ. 3x ತಂದೆಯ ವಯಸ್ಸು 3 ಅಂತಂದ್ರೆ 3 × 15 45. B is 45. ಇಲ್ಲಿಗೆ ಒಟ್ಟು ಭಾಗ 1 ಮುಗಿತು. ನಾಳೆಯ ದಿನ ಭಾಗ 2 ಡಿಸ್ಕಸ್ ಮಾಡೋಣ ಅಂತ ಹೇಳಿ. ಧನ್ಯವಾದಗಳು. ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ ಐಕಾನ್ ಒತ್ತುವ ಮೂಲಕ ಮುಂಬರುವ ಕ್ಲಾಸ್ಗಳು ನಿಮಗೆ ನೋಟಿಫೈ ಆಗಿರ್ತಾವ. ನಾವು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ತತ್ಕ್ಷಣ ಸಿಗುತ್ತೆ ಅಂತ ಹೇಳ್ತಾ ನೋಟಿಫೈ ಆಗಿದೆ ಅಂತ ಹೇಳ್ತಾ ಧನ್ಯವಾದಗಳು. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಹೇಳ್ತೀನಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು.